ಸ್ನೇಹಿತರೆ, ಜೈಲಿನ ಜೀವನವು ಎಷ್ಟು ಕಠಿಣವಾಗಿರುತ್ತದೆ ಎಂಬುದನ್ನು ವಿಶೇಷವಾಗಿ ಹೇಳಬೇಕಾದ ಅಗತ್ಯವಿಲ್ಲ. 4 ಗೋಡೆಗಳ ನಡುವೆ ಕಳೆಯುವ ಆ ಜೀವನವು ನರಕಕ್ಕೆ ಸಮಾನ. ನರಕದ ಯಾತನೆಯನ್ನು ಅನುಭವಿಸುವಂತೆ ಮಾಡುವ ಜೈಲಿನೊಳಗೆ ಕೂಡ ಕೆಲವು ಅತ್ಯಂತ ಭಯಾನಕ ಜೈಲುಗಳಿವೆ. ಆದರೆ ಈ ವಿಡಿಯೋದಲ್ಲಿ ನಾವು ಮಹಿಳೆಯರಿಗಾಗಿ ವಿಶೇಷವಾಗಿ ನಿರ್ಮಿತವಾದ ಕೆಲವು ಕ್ರೂರ ಜೈಲುಗಳ ಬಗ್ಗೆ ಮಾತನಾಡೋಣ. ಈ ವಿಡಿಯೋ ತುಂಬಾ ಆಸಕ್ತಿದಾಯಕವಾಗಿಯೂ ಮತ್ತು ಮಾಹಿತಿಪೂರ್ಣವಾಗಿಯೂ ಇದೆ. ಹಾಗಾಗಿ ಇದು ಒಳ್ಳೆಯ ಮಾಹಿತಿಯಾಗಿ ತೋರಿದರೆ ಒಂದು ಲೈಕ್ ಮಾಡಿ. ಚೋಚಿಲಾ ಜೈಲು, ಕ್ಯಾಲಿಫೋರ್ನಿಯಾ, ಅಮೆರಿಕ. ಅಮೆರಿಕದ ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿರುವ ಚೋಚಿಲಾ ಜೈಲು ವಿಶ್ವದಲ್ಲೇ ಅತಿ ದೊಡ್ಡ ಮಹಿಳಾ ಜೈಲು ಎಂದು ಗುರುತಿಸಲ್ಪಟ್ಟಿದೆ. ಈ ಜೈಲಿನಲ್ಲಿ ಈಗ 1676 ಖೈದಿಗಳಿದ್ದಾರೆ. ಆದರೆ ಈ ಜೈಲಿನ ಸಾಮರ್ಥ್ಯ ಕೇವಲ 1000 ಜನರಿಗೆ ಮಾತ್ರ. ಈ ಜನದಟ್ಟಣೆಯಿಂದಾಗಿ ಜೈಲಿನ ಅಧಿಕಾರಿಗಳಿಗೆ ಎಲ್ಲ ಖೈದಿಗಳನ್ನು ಸರಿಯಾಗಿ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ಖೈದಿಗಳ ನಡುವೆ ಜಗಳಗಳು, ಹಿಂಸಾತ್ಮಕ ಘಟನೆಗಳು ಆಗಾಗ ಜರುಗುತ್ತವೆ. ಚೋಚಿಲಾ ಜೈಲಿನಲ್ಲಿ ಖೈದಿಗಳು ಗುಂಪು ಗುಂಪಾಗಿ ವಿಂಗಡಿಸಲ್ಪಟ್ಟಿದ್ದಾರೆ. ಇದು ಜೈಲಿನೊಳಗಿನ ಒತ್ತಡವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಈ ಗುಂಪುಗಳ ನಡುವೆ ಸಣ್ಣ ಸಣ್ಣ ಜಗಳಗಳು ಯಾವಾಗಲೂ ನಡೆಯುತ್ತಲೇ ಇರುತ್ತವೆ. ಕೆಲವೊಮ್ಮೆ ಈ ಜಗಳಗಳು ತೀವ್ರ ಹಿಂಸೆಗೆ ಕಾರಣವಾಗುತ್ತವೆ. ಈ ಜೈಲಿನಲ್ಲಿ ಬದುಕುಳಿಯಬೇಕಾದರೆ ದೈಹಿಕ ಶಕ್ತಿಯ ಜೊತೆಗೆ ಮಾನಸಿಕ ಸ್ಥೈರ್ಯವೂ ತುಂಬಾ ಅಗತ್ಯ. ದುರ್ಬಲರಾದವರು ಅಥವಾ ಗುಂಪಿನ ಬೆಂಬಲವಿಲ್ಲದ ಖೈದಿಗಳಿಗೆ ಇಲ್ಲಿ ತೀವ್ರ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಅವರ ಜೀವನವು ನರಕಕ್ಕೆ ಸಮಾನ ಎಂದೇ ಹೇಳಬಹುದು. ಜೈಲಿನ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಖೈದಿಗಳಿರುವುದರಿಂದ ಶುಚಿತ್ವ, ಆಹಾರ ಮತ್ತು ವೈದ್ಯಕೀಯ ಸೌಕರ್ಯಗಳ ಕೊರತೆ ತೀವ್ರವಾಗಿದೆ. ಖೈದಿಗಳಿಗೆ ಸರಿಯಾದ ಕಾಳಜಿಯನ್ನು ಒದಗಿಸಲಾಗುತ್ತಿಲ್ಲ. ಕೆಲವೊಮ್ಮೆ ಅಧಿಕಾರಿಗಳು ಖೈದಿಗಳ ಮೇಲೆ ಹಿಂಸೆಯನ್ನು ಆಚರಿಸುತ್ತಾರೆ ಎಂಬ ಆರೋಪಗಳು ಇವೆ. ಇದರ ಜೊತೆಗೆ ಜೈಲಿನೊಳಗೆ ಅಕ್ರಮ ವಸ್ತುಗಳ ವ್ಯಾಪಾರವೂ ನಡೆಯುತ್ತದೆ ಎಂದು ತಿಳಿದುಬಂದಿದೆ. ಇದು ಜೈಲಿನ ವಾತಾವರಣವನ್ನು ಇನ್ನಷ್ಟು ಅಸ್ಥಿರಗೊಳಿಸುತ್ತದೆ. ಚೋಚಿಲಾ ಜೈಲು ತನ್ನ ಕಠಿಣ ಪರಿಸ್ಥಿತಿಗಳು ಮತ್ತು ಹಿಂಸಾತ್ಮಕ ವಾತಾವರಣದಿಂದಾಗಿ ವಿಶ್ವದಾದ್ಯಂತ ಕ್ರೂರ ಜೈಲು ಎಂದು ಕುಖ್ಯಾತಿಯನ್ನು ಗಳಿಸಿದೆ. ಬನ್ಹಾ ಮಹಿಳಾ ಜೈಲು, ಈಜಿಪ್ಟ್. ಈಜಿಪ್ಟ್ನ ಬನ್ಹಾ ಮಹಿಳಾ ಜೈಲು ವಿಶ್ವದ ಅತ್ಯಂತ ಕ್ರೂರ ಮತ್ತು ಅಮಾನವೀಯ ಜೈಲುಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಈ ಜೈಲು ತನ್ನ ತೀವ್ರ ಜನದಟ್ಟಣೆ, ಅಶುಚಿತ್ವದ ವಾತಾವರಣ ಮತ್ತು ಖೈದಿಗಳ ಮೇಲೆ ನಡೆಯುವ ಹಿಂಸಾತ್ಮಕ ಕೃತ್ಯಗಳಿಗೆ ಕುಖ್ಯಾತವಾಗಿದೆ. ಈ ಜೈಲನ್ನು ನೋಡಿದರೆ ಇದು ಕಸದ ರಾಶಿಯಂತೆ ಕಾಣುತ್ತದೆ ಎಂದು ಹೇಳಲಾಗುತ್ತದೆ. ಇದು ಇಲ್ಲಿನ ಖೈದಿಗಳ ಜೀವನ ಪರಿಸ್ಥಿತಿಗಳ ಬಗ್ಗೆ ಸಾಕಷ್ಟು ಹೇಳುತ್ತದೆ. ಬನ್ಹಾ ಜೈಲು ಮುಖ್ಯವಾಗಿ ತನ್ನ ಅಶುಚಿತ್ವಕ್ಕೆ ಗುರುತಿಸಲ್ಪಟ್ಟಿದೆ. ಜೈಲಿನ ಒಳಗಿನ ಪರಿಸರವು ತುಂಬಾ ದುರ್ಬಲವಾಗಿದೆ. ಶುಚಿತ್ವ ಎಂಬುದು ಇಲ್ಲಿ ಬಹುತೇಕ ಇಲ್ಲವೇ ಇಲ್ಲ. ಖೈದಿಗಳಿಗೆ ಸರಿಯಾದ ಸ್ನಾನದ ಸೌಕರ್ಯ, ಶುದ್ಧ ನೀರು ಅಥವಾ ಶುಚಿಯಾದ ಬಟ್ಟೆಗಳು ಲಭ್ಯವಿಲ್ಲ. ಇದರಿಂದ ಚರ್ಮದ ಕಾಯಿಲೆಗಳು ಮತ್ತು ಇತರ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗಿವೆ. ಜನದಟ್ಟಣೆಯಿಂದಾಗಿ ಖೈದಿಗಳು ಇಕ್ಕಟ್ಟಾದ ಕೊಠಡಿಗಳಲ್ಲಿ ಒಕ್ಕನ್ನಾಗಿ ಇರಬೇಕಾಗುತ್ತದೆ. ಇದು ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ತೀವ್ರವಾದ ಪರಿಣಾಮವನ್ನು ಬೀರುತ್ತದೆ. ಜೈಲಿನ ಆಹಾರ ಸೌಕರ್ಯಗಳು ಸಹ ತೀರಾ ದಯನೀಯವಾಗಿವೆ. ಖೈದಿಗಳಿಗೆ ಸರಿಯಾದ ಪೌಷ್ಟಿಕ ಆಹಾರ ದೊರೆಯುವುದಿಲ್ಲ. ಒದಗಿಸಲಾದ ಆಹಾರವು ಗುಣಮಟ್ಟರಹಿತವಾಗಿರುತ್ತದೆ ಮತ್ತು ಸಾಕಷ್ಟು ಪ್ರಮಾಣದಲ್ಲೂ ಇರುವುದಿಲ್ಲ. ಈ ಆಹಾರ ಕೊರತೆಯಿಂದ ಖೈದಿಗಳು ಹಸಿವಿನಿಂದ ಬಳಲುತ್ತಾರೆ. ಇದು ಅವರ ದೈಹಿಕ ದೌರ್ಬಲ್ಯಕ್ಕೆ ಕಾರಣವಾಗುತ್ತದೆ. ಖೈದಿಗಳಿಗೆ ತಮ್ಮ ಕುಟುಂಬದವರನ್ನು ಭೇಟಿಯಾಗುವ ಅವಕಾಶವು ತೀರಾ ಅಪರೂಪ. ಕುಟುಂಬದವರನ್ನು ಭೇಟಿಯಾಗುವುದು ಲಾಟರಿ ಗೆದ್ದಂತೆ ಅಪರೂಪದ ಸಂದರ್ಭವಾಗಿದೆ. ಒಂದು ವೇಳೆ ಭೇಟಿಯಾಗುವ ಅವಕಾಶ ಸಿಕ್ಕರೂ ಖೈದಿಗಳಿಗೆ ತಮ್ಮ ಕುಟುಂಬದವರ ಜೊತೆ ಗಳಿಸಲು ತೀರಾ ಕಡಿಮೆ ಸಮಯವನ್ನು ಮಾತ್ರ ಅನುಮತಿಸಲಾಗುತ್ತದೆ. ಇದು ಅವರ ಮಾನಸಿಕ ಒತ್ತಡವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಬನ್ಹಾ ಜೈಲಿನ ಜೀವನವು ನರಕಕ್ಕೆ ಸಮಾನ. ಜನದಟ್ಟಣೆ, ಅಶುಚಿತ್ವ, ಆಹಾರ ಕೊರತೆ ಮತ್ತು ಹಿಂಸಾತ್ಮಕ ವಾತಾವರಣದಿಂದಾಗಿ ಖೈದಿಗಳು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿಂದ ನಿರಂತರವಾಗಿ ಬಳಲುತ್ತಾರೆ. ಖೈದಿಗಳ ನಡುವಿನ ಜಗಳಗಳು ಇಲ್ಲಿ ಸಾಮಾನ್ಯ. ಸೌಕರ್ಯಗಳ ಕೊರತೆಯಿಂದ ಖೈದಿಗಳು ತಮ್ಮ ಅಗತ್ಯಗಳಿಗಾಗಿ ಸ್ಪರ್ಧಿಸುತ್ತಾರೆ. ಕೆಲವೊಮ್ಮೆ ಈ ಜಗಳಗಳು ತೀವ್ರ ಹಿಂಸೆಗೆ ಕಾರಣವಾಗುತ್ತವೆ.
ಮತ್ತು ಅಧಿಕಾರಿಗಳು ಈ ಘಟನೆಗಳನ್ನು ನಿಯಂತ್ರಿಸಲು ಸಾಮಾನ್ಯವಾಗಿ ವಿಫಲರಾಗುತ್ತಾರೆ. ಇದರ ಜೊತೆಗೆ ಜೈಲಿನಲ್ಲಿ ವೈದ್ಯಕೀಯ ಸೌಕರ್ಯಗಳು ಬಹುತೇಕ ಇಲ್ಲವೇ ಇಲ್ಲ ಎಂದೇ ಹೇಳಬಹುದು. ಖೈದಿಗಳು ಅನಾರೋಗ್ಯದಿಂದ ಬಳಲಿದರೂ ಸರಿಯಾದ ಚಿಕಿತ್ಸೆ ದೊರೆಯುವುದಿಲ್ಲ. ಇದು ಅವರ ಆರೋಗ್ಯವನ್ನು ಇನ್ನಷ್ಟು ಕ್ಷೀಣಗೊಳಿಸುತ್ತದೆ. ಈ ಜೈಲಿನ ಅಮಾನವೀಯ ಪರಿಸ್ಥಿತಿಗಳು ಮತ್ತು ಖೈದಿಗಳ ಮೇಲಿನ ಅನ್ಯಾಯದ ವರ್ತನೆಯಿಂದಾಗಿ ಇದು ವಿಶ್ವದ ಅತ್ಯಂತ ಭಯಾನಕ ಜೈಲುಗಳಲ್ಲಿ ಒಂದೆಂದು ಗುರುತಿಸಲ್ಪಟ್ಟಿದೆ. ಪೂಲಿ ಚಾರ್ಕಿ ಜೈಲು, ಆಫ್ಘಾನಿಸ್ತಾನದಂತಹ ಬರಡಾದ ದೇಶದಲ್ಲಿ ಹಸಿವಿನಿಂದ ಬಳಲುವ ಈ ಜೈಲಿನಲ್ಲಿ ಮಹಿಳೆಯರನ್ನು ಬಂಧಿಸುವುದು ತೀವ್ರ ದುರಂತವೇ ಸರಿ. ಇಲ್ಲಿ ಖೈದಿಗಳನ್ನು ವಾರಗಟ್ಟಲೆ ಬೆಳಕಿಲ್ಲದ ಕೊಠಡಿಗಳಲ್ಲಿ ಇಡಲಾಗುತ್ತದೆ. ಇದರಿಂದ ಖೈದಿಗಳು ಮಾನಸಿಕವಾಗಿ ತೀವ್ರ ದೌರ್ಬಲ್ಯಕ್ಕೆ ಒಳಗಾಗುತ್ತಾರೆ. ಕಠಿಣ ನಿಯಮಗಳನ್ನು ಜಾರಿಗೊಳಿಸುವ ಈ ಜೈಲು ಸಾವಿಗಿಂತಲೂ ಭಯಾನಕವಾಗಿದೆ. ತಿಹಾರ್ ಜೈಲು, ಭಾರತದ ರಾಜಧಾನಿ ದೆಹಲಿಯಲ್ಲಿರುವ ತಿಹಾರ್ ಜೈಲು ಏಷ್ಯಾದ ಅತಿ ದೊಡ್ಡ ಜೈಲು ಸಂಕೀರ್ಣವೆಂದು ಗುರುತಿಸಲ್ಪಟ್ಟಿದೆ. ಈ ಜೈಲು ಸಂಕೀರ್ಣದಲ್ಲಿ ಒಟ್ಟು 9 ಜೈಲುಗಳಿವೆ ಮತ್ತು ರೋಹಿಣಿಯಲ್ಲಿ ಇನ್ನೂ ಕೆಲವು ಜೈಲುಗಳಿವೆ. ಈ 16 ಜೈಲುಗಳಲ್ಲಿ 6 ಜೈಲುಗಳನ್ನು ಮಹಿಳಾ ಖೈದಿಗಳಿಗಾಗಿ ವಿಶೇಷವಾಗಿ ನಿಯೋಜಿಸಲಾಗಿದೆ. ಈ ಸಂಕೀರ್ಣದಲ್ಲಿ 550ಕ್ಕೂ ಹೆಚ್ಚು ಮಹಿಳಾ ಖೈದಿಗಳಿದ್ದಾರೆ. ಇದು ಜೈಲಿನ ಸಾಮರ್ಥ್ಯವನ್ನು ಮೀರಿದ ಜನದಟ್ಟಣೆಯಾಗಿದೆ. ತಿಹಾರ್ ಜೈಲಿನ ಜೀವನ ತೀವ್ರ ಕಠಿಣ. ಜನದಟ್ಟಣೆಯಿಂದಾಗಿ ಖೈದಿಗಳಿಗೆ ಸರಿಯಾದ ಸೌಕರ್ಯಗಳು ದೊರೆಯುವುದಿಲ್ಲ. ಆಹಾರ, ನೀರು ಮತ್ತು ಶುಚಿತ್ವ ಸೌಕರ್ಯಗಳ ಕೊರತೆಯಿಂದ ಖೈದಿಗಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಜೈಲಿನ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂಬ ಆರೋಪಗಳಿವೆ. ಖೈದಿಗಳ ಕುಟುಂಬದವರು ಭೇಟಿಯಾಗಲು ಬಂದಾಗ ಅಧಿಕಾರಿಗಳು ಹಣವನ್ನು ತೆಗೆದುಕೊಂಡು ಬಾಹ್ಯದಿಂದ ಆಹಾರ, ಬಟ್ಟೆ ಅಥವಾ ಇತರ ವಸ್ತುಗಳನ್ನು ಅಕ್ರಮವಾಗಿ ಜೈಲಿನೊಳಗೆ ತರಲು ಅನುಮತಿಸುತ್ತಾರೆ. ಈ ಭ್ರಷ್ಟಾಚಾರದಿಂದ ಶ್ರೀಮಂತ ಖೈದಿಗಳಿಗೆ ಕೆಲವು ಸೌಕರ್ಯಗಳು ದೊರೆಯುತ್ತವೆ, ಆದರೆ ಆರ್ಥಿಕ ಸಾಮರ್ಥ್ಯವಿಲ್ಲದ ಖೈದಿಗಳು ತೀವ್ರ ಕಷ್ಟಗಳನ್ನು ಎದುರಿಸುತ್ತಾರೆ. ಮಹಿಳಾ ಖೈದಿಗಳ ವಿಷಯದಲ್ಲಿ ತಿಹಾರ್ ಜೈಲಿನಲ್ಲಿ ಮಾನಸಿಕ ಒತ್ತಡ ಮತ್ತು ದೈಹಿಕ ಹಿಂಸೆ ಎರಡೂ ಸಾಮಾನ್ಯ. ಖೈದಿಗಳ ನಡುವಿನ ಜಗಳಗಳು, ಗುಂಪುಗಳಾಗಿ ವಿಂಗಡಣೆ ಮತ್ತು ಅಧಿಕಾರಿಗಳಿಂದ ಅನ್ಯಾಯದ ವರ್ತನೆ ಇವೆಲ್ಲವೂ ಇಲ್ಲಿ ಸಾಮಾನ್ಯ. ಕೆಲವು ಖೈದಿಗಳು ತಮ್ಮ ಕುಟುಂಬದವರನ್ನು ಭೇಟಿಯಾಗಲು ಕಾಯುತ್ತಾರೆ, ಆದರೆ ಈ ಅವಕಾಶ ತೀರಾ ಅಪರೂಪ. ಜೈಲಿನಲ್ಲಿ ಸರಿಯಾದ ವೈದ್ಯಕೀಯ ಸೌಕರ್ಯಗಳ ಕೊರತೆಯಿಂದ ಖೈದಿಗಳು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಾರೆ. ಈ ಜೈಲು ಭಾರತದ ಅತ್ಯಂತ ಕಠಿಣ ಜೈಲುಗಳಲ್ಲಿ ಒಂದೆಂದು ಗುರುತಿಸಲ್ಪಟ್ಟಿದೆ ಮತ್ತು ಇಲ್ಲಿನ ಜೀವನವು ನರಕಕ್ಕೆ ಸಮಾನ ಎಂದು ಖೈದಿಗಳು ಹೇಳುತ್ತಾರೆ. ಬ್ಲಾಕ್ ಡಾಲ್ಟಿನ್ ಜೈಲು, ರಷ್ಯಾದ ಈ ಬ್ಲಾಕ್ ಡಾಲ್ಟಿನ್ ಜೈಲು ತೀವ್ರ ಚಳಿಗಾಲದ ಉತ್ತರ ಭಾಗದಲ್ಲಿದೆ. ಭಯಾನಕ ಅಪರಾಧಗಳನ್ನು ಎಸಗಿರುವ ಪುರುಷ ಮತ್ತು ಮಹಿಳಾ ಖೈದಿಗಳನ್ನು ಈ ಜೈಲಿಗೆ ಕಳುಹಿಸಲಾಗುತ್ತದೆ. ಖೈದಿಗಳು ಎಷ್ಟೇ ದುಷ್ಟರಾಗಿದ್ದರೂ ಅವರ ಮನೋಬಲವನ್ನು ಒಡ್ಡಿಹಾಕುವ ತೀವ್ರ ಹಿಂಸಾತ್ಮಕ ಕೃತ್ಯಗಳು ಇಲ್ಲಿ ನಡೆಯುತ್ತವೆ. ಖೈದಿಗಳನ್ನು ಕ್ರೂರವಾಗಿ ಹೊಡೆಯುವುದಷ್ಟೇ ಅಲ್ಲ, ಅವರ ಕೈಗಳನ್ನು ಕಟ್ಟಿಹಾಕಿ ಗಂಟೆಗಟ್ಟಲೆ ನಿಲ್ಲಿಸಲಾಗುತ್ತದೆ. ಈ ಜೈಲಿನಲ್ಲಿ ಖೈದಿಗಳಿಗೆ ಹಗಲಿನ ವೇಳೆ ನಿದ್ದೆ ಮಾಡಲು ಬಿಡುವುದಿಲ್ಲ. ಒಂದು ವೇಳೆ ನಿದ್ದೆ ಮಾಡಿದರೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಬ್ಯಾಂಕಾಕ್ ಮಹಿಳಾ ಜೈಲು, ಥೈಲೆಂಡ್ನ ರಾಜಧಾನಿ ಬ್ಯಾಂಕಾಕ್ನಲ್ಲಿರುವ ಈ ಜೈಲಿನ ಸಾಮರ್ಥ್ಯ ಕೇವಲ 500 ಜನರಿಗೆ ಮಾತ್ರ. ಆದರೆ ಈಗ ಇಲ್ಲಿ 2000 ಮಹಿಳಾ ಖೈದಿಗಳಿದ್ದಾರೆ. ಇಷ್ಟು ಚಿಕ್ಕ ಜೈಲಿನಲ್ಲಿ ಇಷ್ಟು ಜನರನ್ನು ಇಡುವುದರಿಂದ ಶುಚಿತ್ವವೇ ಇರುವುದಿಲ್ಲ. ಇದು ನಮಗೆಲ್ಲ ಗೊತ್ತಿರುವ ಸಂಗತಿಯೇ. ಶುಚಿತ್ವದ ಕೊರತೆಯಿಂದ ಈ ಜೈಲಿನ ಬಹಳಷ್ಟು ಖೈದಿಗಳು ಚರ್ಮ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಬೇಸಿಗೆಯಲ್ಲಿ ಈ ಪರಿಸ್ಥಿತಿ ಇನ್ನಷ್ಟು ದುರ್ಬರವಾಗುತ್ತದೆ. ಖೈದಿಗಳಿಗೆ ಮಲಗಲು ಸ್ಥಳವೇ ಇಲ್ಲದಿರುವುದರಿಂದ ಗುಂಪುಗುಂಪಾಗಿ ಮಲಗಬೇಕಾಗುತ್ತದೆ. ವ್ಯಾಲಿ ಸ್ಟೇಟ್ ಜೈಲು, ಕ್ಯಾಲಿಫೋರ್ನಿಯಾ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿರುವ ಈ ವ್ಯಾಲಿ ಸ್ಟೇಟ್ ಜೈಲನ್ನು 1895ರಲ್ಲಿ ಆರಂಭಿಸಲಾಯಿತು. 2013ರಲ್ಲಿ ಇದನ್ನು ಸಣ್ಣ ಅಪರಾಧಗಳಿಗೆ ಶಿಕ್ಷೆಗೊಳಗಾದ ಮಹಿಳಾ ಖೈದಿಗಳ ಜೈಲಾಗಿ ಪರಿವರ್ತಿಸಲಾಯಿತು. ಈ ಜೈಲಿನ ಖೈದಿಗಳೆಲ್ಲರೂ ತೀವ್ರ ಅಪಾಯಕಾರಿಗಳು. ಖೈದಿಗಳ ನಡುವೆ ಜಗಳಗಳು ಆಗಾಗ ನಡೆಯುತ್ತಲೇ ಇರುತ್ತವೆ. ಈ ಜಗಳಗಳು ಕೆಲವೊಮ್ಮೆ ಇಷ್ಟು ತೀವ್ರವಾಗಿರುತ್ತವೆ ಎಂದರೆ ಅಧಿಕಾರಿಗಳಿಗೂ ಇವುಗಳನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ.
ಕೆಲವು ಅಧಿಕಾರಿಗಳು ಖೈದಿಗಳ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಎಂಬ ದೂರುಗಳು ಬಂದಿವೆ. ಜೈಲಿನೊಳಗೆ ರಹಸ್ಯವಾಗಿ ಕಪ್ಪು ಮಾರುಕಟ್ಟೆಯೂ ನಡೆಯುತ್ತದೆ. ಹಣವಿರುವವರು ತಮಗೆ ಬೇಕಾದುದನ್ನು ಕೊಳ್ಳುತ್ತಾರೆ. ಆರ್ಥಿಕ ಸಾಮರ್ಥ್ಯವಿಲ್ಲದವರಿಗೆ ಅಧಿಕಾರಿಗಳು ಸಹಾಯ ಮಾಡುವ ಬದಲು ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತಾರೆ. ಇಂತಹ ಕಾರಣಗಳಿಂದ ಈ ಜೈಲನ್ನು ಪುರುಷ ಜೈಲಾಗಿ ಪರಿವರ್ತಿಸಲಾಯಿತು. ರೋಸೆಸ್ ಜೈಲು, ನ್ಯೂಯಾರ್ಕ್. ಅಮೆರಿಕದ ನ್ಯೂಯಾರ್ಕ್ನ ರಿಕರ್ಸ್ ಐಲ್ಯಾಂಡ್ನಲ್ಲಿರುವ ಈ ಜೈಲು ಒಟ್ಟು 413 ಎಕರೆ ವಿಸ್ತೀರ್ಣದ ದ್ವೀಪದಲ್ಲಿದೆ. ಈ ಶಾಂತ ದ್ವೀಪವು ನ್ಯೂಯಾರ್ಕ್ನ ಅತಿ ದೊಡ್ಡ ಕಾರಾಗೃಹವಾದ ರೋಸೆಸ್ ಜೈಲಿಗೆ ನೆಲೆಯಾಗಿದೆ. ಈ ಜೈಲು ಭ್ರಷ್ಟಾಚಾರ ಮತ್ತು ಹಿಂಸೆಗೆ ಕುಖ್ಯಾತವಾಗಿದೆ. ದಿನನಿತ್ಯದ ಹಿಂಸಾತ್ಮಕ ಘಟನೆಗಳು ಅಧಿಕಾರಿಗಳ ಮುಂದೆ ನಡೆಯುತ್ತವೆ. ಆದರೆ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸುವುದಿಲ್ಲ. ಅಧಿಕಾರಿಗಳ ವಿರುದ್ಧ ಅನಗತ್ಯ ಜಗಳಕ್ಕೆ ಇಳಿದರೆ ಶಿಕ್ಷೆಗಳು ತೀವ್ರವಾಗಿರುತ್ತವೆ. ಕೆಲವು ಖೈದಿಗಳ ಪ್ರಕಾರ ಇಲ್ಲಿನ ಶಿಕ್ಷೆಗಳು ತೀವ್ರವಾದ ಮಾನಸಿಕ ಕ್ಷೋಭೆಗೆ ಕಾರಣವಾಗುತ್ತವೆ. ಈ ಜೈಲಿಗೆ ಅತಿಯಾದ ಹಿಂಸೆಯಿಂದಾಗಿ ಗ್ಲಾಡಿಯೇಟರ್ ಸ್ಕೂಲ್ ಎಂಬ ಕುಖ್ಯಾತಿಯೂ ಬಂದಿದೆ. ಅಲ್ಕಲದೆ ಗದೇರಾ, ಸ್ಪೇನ್. ಸ್ಪೇನ್ನ ಈ ಕ್ರೂರ ಜೈಲು ಮಾನವ ಹಕ್ಕುಗಳಿಗೆ ಯಾವುದೇ ಗೌರವವನ್ನು ನೀಡದ ಅತ್ಯಂತ ಭಯಾನಕ ಜೈಲುಗಳಲ್ಲಿ ಒಂದಾಗಿದೆ. ಈ ಜೈಲಿನ ಬಗ್ಗೆ ಮಾತನಾಡುವವರು ಇದನ್ನು ಕೇವಲ ಜೈಲೆಂದು ಕರೆಯದೆ ಕಾಂಕ್ರೀಟ್ ಶವಪೆಟ್ಟಿಗೆ ಎಂದು ಕರೆಯುತ್ತಾರೆ. ಈ ಜೈಲು ಯಾವಾಗಲೂ ಖೈದಿಗಳಿಂದ ತುಂಬಿರುತ್ತದೆ. ಈ ಪುರಾತನ ಜೈಲಿನ ಗೋಡೆಗಳು ಖೈದಿಗಳ ಕೂಗುಗಳಿಂದ ಸದಾ ಪ್ರತಿಧ್ವನಿಸುತ್ತಿರುತ್ತವೆ. ಪೆಡರಿನ್ ಹಾರ್ಸ್ ಮಹಿಳಾ ಜೈಲು, ಬ್ರೆಜಿಲ್. ಬ್ರೆಜಿಲ್ನ ಪೆಡರಿನ್ ಹಾರ್ಸ್ ಮಹಿಳಾ ಜೈಲು ತನ್ನ ತೀವ್ರ ಹಿಂಸಾತ್ಮಕ ವಾತಾವರಣಕ್ಕೆ ಕುಖ್ಯಾತವಾಗಿದೆ. ಈ ಜೈಲಿನಲ್ಲಿ ಬದುಕುಳಿಯುವುದು ಆಮ್ಲಜನಕದಂತೆ ಕಷ್ಟಕರವಾದ ಸಂಗತಿ, ಏಕೆಂದರೆ ಇಲ್ಲಿ ಹಿಂಸೆಯಿಲ್ಲದೆ ಜೀವಿಸುವುದು ಬಹುತೇಕ ಅಸಾಧ್ಯ. ಖೈದಿಗಳು ಹಿಂಸೆಯನ್ನು ಕೈಗೆತ್ತಿಕೊಳ್ಳದಿದ್ದರೆ ಅವರು ಪ್ರತಿದಿನವೂ ದೌರ್ಜನ್ಯಕ್ಕೆ ಒಳಗಾಗುತ್ತಾರೆ. ಈ ಜೈಲಿನಲ್ಲಿ ಖೈದಿಗಳ ನಡುವಿನ ಜಗಳಗಳು ಮತ್ತು ಹಿಂಸಾತ್ಮಕ ಘಟನೆಗಳು ಸಾಮಾನ್ಯ. ಆಶ್ಚರ್ಯಕರವಾಗಿ, ಜೈಲಿನ ಅಧಿಕಾರಿಗಳು ಈ ಹಿಂಸೆಯನ್ನು ತಡೆಯಲು ಪ್ರಯತ್ನಿಸದೆ ಖೈದಿಗಳ ಜಗಳಗಳನ್ನು ವಿನೋದವಾಗಿ ನೋಡುತ್ತಾರೆ. ಕೆಲವೊಮ್ಮೆ ಅಧಿಕಾರಿಗಳು ಈ ಜಗಳಗಳಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ಆಸಕ್ತಿಯಿಂದ ನೋಡುತ್ತಾರೆ ಎಂದು ಹೇಳಲಾಗುತ್ತದೆ. ಈ ಜೈಲಿನಲ್ಲಿ ಒಂದು ಕ್ಷಣವೂ ಅಜಾಗರೂಕರಾಗಿದ್ದರೆ ಖೈದಿಗಳ ಪ್ರಾಣಕ್ಕೆ ಅಪಾಯವಿದೆ. ಖೈದಿಗಳು ಯಾವಾಗಲೂ ಭಯದಲ್ಲಿಯೇ ಇರುತ್ತಾರೆ. ವಿಶ್ರಾಂತಿ ಅಥವಾ ಶಾಂತಿ ಎಂಬುದು ಈ ಜೈಲಿನಲ್ಲಿ ಬಹುತೇಕ ಅಸಾಧ್ಯ. ಪೆಡರಿನ್ ಹಾರ್ಸ್ ಜೈಲಿನಲ್ಲಿ ಶುಚಿತ್ವ ಸಮಸ್ಯೆಗಳು, ಸರಿಯಾದ ಆಹಾರದ ಕೊರತೆ ಮತ್ತು ವೈದ್ಯಕೀಯ ಸೌಕರ್ಯಗಳ ಕೊರತೆ ಇದೆ. ಖೈದಿಗಳು ತಮ್ಮ ರಕ್ಷಣೆಗಾಗಿ ಸ್ವತಃ ಬಲಿಷ್ಠರಾಗಿರಬೇಕು. ಇಲ್ಲವಾದರೆ ಅವರು ಇತರ ಖೈದಿಗಳಿಂದ ಅಥವಾ ಅಧಿಕಾರಿಗಳಿಂದ ಹಿಂಸೆಗೆ ಒಳಗಾಗುತ್ತಾರೆ. ಈ ಜೈಲು ತನ್ನ ಅಮಾನವೀಯ ಪರಿಸ್ಥಿತಿಗಳು ಮತ್ತು ನಿರಂತರ ಹಿಂಸೆಯಿಂದಾಗಿ ವಿಶ್ವದ ಅತ್ಯಂತ ಭಯಾನಕ ಜೈಲುಗಳಲ್ಲಿ ಒಂದೆಂದು ಗುರುತಿಸಲ್ಪಟ್ಟಿದೆ. ಸ್ನೇಹಿತರೆ, ಈಗ ನೀವು ವಿಶ್ವದ ಅತ್ಯಂತ ಅಪಾಯಕಾರಿ ಮತ್ತು ಅಮಾನವೀಯ ಮಹಿಳಾ ಜೈಲುಗಳನ್ನು ನೋಡಿದಿರಿ. ಇವುಗಳ ಬಗ್ಗೆ ಕೇಳಿದ ನಂತರ ನಿಮ್ಗೆ ಏನನಿಸಿತು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಈಗಲೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಗಂಟೆ ಚಿಹ್ನೆಯನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ಇದರಿಂದ ನಮ್ಮ ವಿಡಿಯೋಗಳನ್ನು ನೀವು ಯಾವುದೇ ಒಂದನ್ನು ಮಿಸ್ ಮಾಡದೆ ಮೊದಲಿಗರಾಗಿ ನೋಡಬಹುದು. ಧನ್ಯವಾದಗಳು ಸ್ನೇಹಿತರೆ, ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.